ಮಂಡಳಿಯವರು. ಹಾಗಾಗಿ ನಿಗಮ ಮಂಡಳಿಯವರು ಕರೆದಾಗ ನಾವೆಲ್ಲ ಗಾಣಿಗರಳ್ಳಿ ಒಂದು ನಿವೇಶನ ಹತ್ರ ಹೋದು ಎಲ್ಲ ಸೇರ್ಕೊಂಡಾಗ ಅಲ್ಲಿ ಯಾವುದೇ ಒಂದು ಕಾರ್ಯ ಕಂಪ್ಲೀಟ್ ಆಗೇ ಇಲ್ಲ. 5 ವರ್ಷದಲ್ಲಿ ಹೇಗಿತ್ತೋ ಯಥಾಸ್ಥಿತಿ ಹಾಗೆ ಇದೆ, ಅಲ್ಲಿ ಏನೂ ಆಗಿಲ್ಲ. ನಾವೇನು ಖುಷಿಯಿಂದ ಹೋದು ನಮಗೆ ಈಗೇನೋ ಕೀ ಕೊಟ್ಬಿಡ್ತಾರೆ, ಲೋನ್ ಮೇಳ ಸ್ಟಾರ್ಟ್ ಮಾಡೋರೆ ಅಂತೇಳಿ ಅಲ್ಲಿ ನೋಡಿದ್ರೆ ಖಾಸಗಿ ಬ್ಯಾಂಕ್ಗಳಿಂದ ಕರ್ಕೊಂಡ್ಬಂದು ಲೋನ್ ಮೇಳ ಮಾಡ್ಕೊಳ್ಳಿ, ನೀವೆಲ್ಲ ಲೋನ್ ಮಾಡಿಕೊಂಡು ನಮಗೆ 26ನೇ ತಾರೀಕಿನೊಳಗಡೆ ನಮಗೆ ಲೋನ್ ಸ್ಯಾಂಕ್ಷನ್ ಆದರೆ ನಿಮಗೆಲ್ಲ ಕೀ ಕೊಡ್ತೀನಿ ಅಂದರು. ಅಲ್ಲಿ ನೋಡಿದರೆ ಯಾವುದೇ ಒಂದು ಕೆಲಸ ಆಗಿಲ್ಲ. ಈಗ ನಾವು ಕಡು ಬಡವರು ನಾವು ಯಾವ ರೀತಿ ಇದ್ದೀವಿ ಅಂದರೆ ಜೀವನ ಮಾಡೋದೇ ಕಷ್ಟ ಆಗಿದೆ. 15-20 ಸಾವಿರ ಸಂಬಳ ತಗೊಳ್ತಾ ಇರೋದು, ಮಕ್ಕಳನ್ನ ಎಜುಕೇಷನ್ ಕೊಡ್ತಾ ಇದ್ದೀವಿ, ತಂದೆ ತಾಯಿಗಳಿಗೆ ಮಾತ್ರೆ ಅದು ಇದು ನೋಡ್ತಾ ಇದ್ದೀವಿ, ಬಾಡಿಗೆ ಮನೆಯಲ್ಲಿ ಇದ್ದೀವಿ 8,000-10,000 ಕಟ್ಕೊಂಡು. ಈಗ ಅಲ್ಲಿ ಲೋನ್ ಮಾಡಿದರೆ ನಾವೇನು ತಿಳ್ಕೊಂಡು ಇಲ್ಲಿ ಮನೆ ಬಾಡಿಗೆ ತಪ್ಪುತ್ತೆ, ಅಲ್ಲಿ ಹೋಗಿ ವಾಸ ಮಾಡ್ಬೋದು, ಅಲ್ಲಿ ಲೋನ್ ಕಟ್ಕೊಂಡು ಹೋಗ್ಬೋದು ಅಂತ ಖುಷಿಯಿಂದ ಹೋದು ಅಲ್ಲಿ ನೋಡಿದ್ರೆ ಯಾವುದೇ ಒಂದು ಕೆಲಸ ಕಾರ್ಯ ಆಗಿಲ್ಲ. ಈಗ ಬ್ಯಾಂಕರ್ ವಿಚಾರಿಸಿದ್ರೆ 15% 20% ಅಂತ ಹೇಳ್ತಾವ್ರೆ. ಮತ್ತೆ 3 ತಿಂಗಳು ಕಟ್ಟಲಿಲ್ಲ ಅಂದ್ರೆ ಆ ಮನೆಯನ್ನು ಕೂಡ ನಿಮ್ಮನ್ನು ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಬಹಳ ಹಿಂಸೆ ಆಗ್ತಾ ಇದೆ, ನಮಗೆ ಧೋರಣೆ ಆಗ್ತಾ ಇದೆ. 26ನೇ ತಾರೀಕು ಲಾಸ್ಟ್ ನಾಳೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಲೋನ್ ಮಾಡಿಸಿ ಅಂತ. ಅದಕ್ಕೆ ಎಲ್ಲ ಫಲಾನುಭವಿಗಳು ಒಗ್ಗಟ್ಟಾಗಿ ನಾವೆಲ್ಲ ವಾಪಸ್ ಮನವಿಯನ್ನು ಕೊಟ್ಟಿದ್ದೀವಿ ನಿಗಮ ಮಂಡಳಿಗೆ. ನಮಗೆ ಲೋನ್ ಮಾಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ, ನೀವು ದಯವಿಟ್ಟು ನಮಗೆ ಲೋನ್ ಮಾಡಿಕೊಡ್ಬೇಕು ಅಂದರೆ ಕೀ ರೆಡಿ ಆಗಿರ್ತಕ್ಕಂಥ ಒಂದು ಪ್ಲಾಟನ್ನು ಕೊಟ್ಟರೆ ನಾವು ಖಂಡಿತ ನಾವು ಲೋನಿಗೆ ಹೋಗ್ತೀವಿ. ಇಲ್ಲ ಇರ್ತಕ್ಕಂಥವ್ರು ಸಾಲನ ಸೋಲನ ಮಾಡಿಬಿಟ್ಟು ನಾವು ಪೂರ್ತಿ ಹಣವನ್ನು ಕ್ಲಿಯರ್ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ. ಕೋವಿಡ್ ಅಲ್ಲಿ ಕೆಲವರು ತೀರೋಗಿರ್ತಕ್ಕಂಥವ್ರು ಹೆಣ್ಮಕ್ಳು ಏನ್ ಮಾಡ್ತಾರೆ ಹೇಳಿ ಸರ್. ಹಾಗಾಗ್ಬಿಟ್ಟು ನಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು. ನಮಗೆ ಸಹಕಾರವಾಗಿ KRS ಪಕ್ಷದವರು ನಮ್ಮ ಬೆಂಬಲವಾಗಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ 100 ಜನ 1000 ಜನ ಇಲ್ಲಿ ಸೇರಿದ್ದೀವಿ. ಆದರೆ ಪ್ಲಾಟ್ನಲ್ಲಿ ನೋಡಿದ್ರೆ ಅಲ್ಲಿ ಬೂತ್ ಬಂಗ್ಲೆ ತರ ಇದೆ. 5 ವರ್ಷದಲ್ಲಿ ಏನಿತ್ತು ಅದೇ ರೀತಿ ಇದೆ. ಒಂದು ಎಲೆಕ್ಟ್ರಿಕಲ್ ಸಿಟಿ ಆಗಿಲ್ಲ ಇದು, ಆಮೇಲೆ ವಿದ್ಯುತ್ ದೀಪ ಆಗಿಲ್ಲ, ಆಮೇಲೆ ಇದು ಬಾಗಿಲಾಗಿಲ್ಲ, ಕಿಟಕಿ ಆಗಿಲ್ಲ, ನೆಲ್ಲಿ ಇಲ್ಲ, ಟ್ಯಾಂಕ್ ಆಗಿಲ್ಲ. ಅಲ್ಲಿ ಹೆಂಗಿದೆ ಹೋಗ್ಲಿಕ್ಕೆ ಭಯ ಆಗುತ್ತೆ, ಹೂಳ ಹುಟ್ಟ ಇದ್ದವು ಅಂತ ಅಷ್ಟು ರೀತಿ ಇದೆ. ಅಲ್ಲಿ ಇವತ್ತವರೆಗೂ ಅಲ್ಲಿ ಏನೂ ಒಂದು ಕೆಲಸ ಆಗಿಲ್ಲ 5 ವರ್ಷದಿಂದ. ಹಾಗಾಗಿ ನಾವು ಯಾವ ರೀತಿ ಲೋನ್ ಮಾಡಿಸೋದು, ಯಾವ ಆಧಾರದ ಮೇಲೆ? ಈಗಲೇ 5 ವರ್ಷ 10 ವರ್ಷ ಆಗಿರ್ತಕ್ಕಂಥ, ಈಗ 50 ವರ್ಷದಾಗಿರ್ತಕ್ಕಂಥವ್ರಿಗೆ ಲೋನ್ ಸಿಗಲ್ಲ. ಅವ್ರಿಗೆ ಬಹಳ ಏಜ್ ಆಗಿದೆ. ಇನ್ನೂ 5 ವರ್ಷ ಅಂದ್ರೆ ಆ ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗಿನ ಆಯಸ್ಸು ಎಷ್ಟಿದೆ ಅಂದ್ರೆ ಇಲ್ಲೇ 10 ವರ್ಷ ಆದ್ರೆ ನಾವು ವಾಸ ಮಾಡೋದು ಇನ್ನೆಷ್ಟು ದಿವಸ. ಹಾಗಾಗಿ ದಯವಿಟ್ಟು ನಮಗೆ ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿ ನಮಗೆ ಮನೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದರೆ ನಾವು ಖಂಡಿತ ಲೋನಿಗೆ ಹೋಗ್ತೀವಿ. ಲೋನ್ ಮಾಡಿಸಲ್ಲ ಅಂತಲ್ಲ, ಆದರೆ ಮನೆ ಸಿದ್ಧತೆ ಆಗಲಿ. ಇಲ್ಲಿ ಬಾಡಿಗೆ ಕಟ್ಟೋದು ತಪ್ಪುತ್ತೆ, ಅಲ್ಲಿ ಬಾಡಿಗೆ ಕಟ್ಬೋದು, ಅಲ್ಲಿ ಲೋನ್ ಕಟ್ಬೋದು. ಹಾಗಾಗಿ ಸರ್ಕಾರನೇ ಮಾಡಿಸ್ಬೇಕು. ಸರ್ಕಾರದ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ ನಮಗೆ ಲೋನ್ ಮಾಡಿಸೋ ವ್ಯವಸ್ಥೆ ಮಾಡಿಕೊಡ್ಬೇಕು. ಅವಾಗ 3 ಲಕ್ಷ 6 ಲಕ್ಷ ಅಂದರು, ಈಗ 13 ಲಕ್ಷಕ್ಕೆ ಹೋಗಿದೆ. ಅಷ್ಟೊಂದು ನಾವು ನಾವು ದುಡ್ಡ ನೋಡಿಲ್ಲ ಅಂತ ಪರಿಸ್ಥಿತಿಲಿದ್ದೀವಿ. ಹಾಗಾಗಿ ದಯವಿಟ್ಟು ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ನಮಗೆ ಸುವ್ಯವಸ್ಥಿತವಾಗಿರ್ತಕ್ಕಂಥ ಪ್ಲಾಟ್ ಅನ್ನ ರೆಡಿ ಮಾಡಿ ನಮಗೆ ಕೊಟ್ಟರೆ ನಾವೆಲ್ಲರೂ ಕೂಡ ಅಲ್ಲಿ ಹೋಗ್ತೀವಿ, ನಾವು ವಾಸ ಮಾಡ್ತೀವಿ ಸರ್. ಧನ್ಯವಾದಗಳು. ಲೇಡೀಸ್ ಮಹಿಳೆಯರು ಯಾರಾದ್ರೂ ಒಂದಿದ್ರು ಯಾರೋ ಮಾತಾಡ್ತೀವಿ ಬನ್ನಿ ಮೇಡಮ್ ಮುಂದೆ. ಸೌಮ್ಯ ಮೇಡಮ್. ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ, ಗಾಣಿಗರಹಳ್ಳಿ ಫಲಾನುಭವಿ ನಾನು. 501 ನನ್ನ ಫ್ಲಾಟ್ ನಂಬರು. ನೋಡಿ, 4 ವರ್ಷಗಳ ಹಿಂದೆ ಯಾವ ಸ್ಪೀಡಲ್ಲಿ ನಡೀತಾ ಇತ್ತು ಮನೆಗಳಂತಂದರೆ, ಅರ್ಜಿ ಹಾಕಿದ ತಕ್ಷಣ ನಮಗೆ ಮನೆ ಸಿಗುತ್ತೇನೋ ಅಂತ ಹೇಳಿ ನಾವು ಬಹಳ ಕನಸು ಕಟ್ಕೊಂಡು ಅವತ್ತು ನಾವು ಅರ್ಜಿಯನ್ನು ಹಾಕಿ ಆ ಒಂದು ಗಾಣಿಗರಹಳ್ಳಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಮನೆಯನ್ನು. ಮತ್ತು 1 ಲಕ್ಷವನ್ನು ಕಟ್ಟಿ ಅಂದಾಗ ನಾವು ಅದಕ್ಕೆ ಕೈ ಸಾಲನೋ ಅಥವಾ ಬಡ್ಡಿಗೋ ತಂದು ನಾವು ಕಟ್ಟಿದ್ರೆ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಥರ ಆಗ್ಬಿಟ್ಟಿದೆ. ಅಲ್ಲಿ AC ರೂಮಲ್ಲಿ ಕುತ್ಕೊಂಡು ಅವ್ರು ಚೆಲ್ಲಾಟ ಆಡ್ತಾ ಇದ್ದಾರೆ. ಬಡವರೆಲ್ಲ ಸರಿ, ಕಡು ಬಡವರು ನಾವು, ಬಡವರಲ್ಲ, ಬಡವರಾದ್ರೆ ಬದುಕೊಂತಾರೆ. ಕಡು ಬಡವರು ಎಲ್ಲ BPL ಕಾರ್ಡ್ ಇರೋರು. ನಾವೇನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಎರಡನೇದೇನು ಅಂತಂದರೆ, ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಏನು ಶಾರ್ಟ್ ಟೈಮಲ್ಲಿ, ಏನು ಲಾಂಗ್ ಟೈಮ್ ಕೊಟ್ಟಿದ್ದೀರಾ ನೀವು? 3 ವಾರ ಕೊಟ್ಬಿಟ್ಟು ದುಡ್ಡು ತೊಗೊಂಬನ್ನಿ ಅಂದರೆ, ಸ್ವಾಮಿ ನೀವೇನೋ ತರ್ತೀರ ಸ್ವಾಮಿ, ಎಲ್ಲಿಂದನೋ ಬಡವರು ಎಲ್ಲಿಂದ ತರ್ತಾರೆ? ಬನ್ನಿ ಅವ್ರ ಜೀವನವನ್ನು ನೋಡಿ, ಬೀದಿಯಲ್ಲಿ ನಾವು ಎಂತ ಕಷ್ಟಪಡ್ತಾ ಇದ್ದೀರಿ ಅಂತ ನೋಡಿ. ನಿಮ್ದೇನು ಒಂಥರ ಸ್ಲೋ ಪಾಯ್ಸನ್ ಕೊಡ್ತಾ ಇದ್ದೀರಾ ನೀವು ನಮಗೆ. ಹೇಗೆ? ಲೋನು ಮಾಡಿಸ್ಕೊಳ್ಳಿ, ಬಾಡಿಗೆನೂ ಕಟ್ಟಿ, ಮಕ್ಕಳನ್ನು ಓದಿಸಿ, ನೀವು ಸ್ಲೋ ಪಾಯ್ಸನ್ ತೊಗೊಂಡು ಹೊಟ್ಬಿಡಿ ನೀವು ಇಲ್ಲಿಂದ ಯಾತ್ರೆ ಅಂತ ನೀವು ನಮಗೆ ಹೇಳ್ತಾ ಇದ್ದೀರಿ. ನೀವು ಯಾವಾಗ ನೀವು ಮನೆ ಕೊಡೋದು? ಅದು ನೋಡಿ, ಅದು ಹಾಳು ಕೊಂಪೆ ಆದಂಗೆ ಆಗಿದೆ. ಅದು ಅಲ್ಲಿ ಯಾರಾದ್ರೂ ಮನುಷ್ಯರು ವಾಸ ಮಾಡೋ ಥರ ಏನಾದ್ರು ಕಾಣಿಸ್ತಾ ಇದೆಯಾ? ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದು ಎಷ್ಟು ಜನರ ಕಣ್ಣೀರು ಅಂದರೆ, ನಮಗೆ ನೀವಂತೂ ಈ ಜನ್ಮಕ್ಕಂತೂ ಕೊಡೋದಿಲ್ಲ. ಮೋಸ್ಟ್ಲಿ ಮುಂದಿನ ಜನ್ಮ 22ನೇ ಶತಮಾನಕ್ಕೆ ಏನಾದರೂ ಕೊಡ್ತೀರ ನೀವೆಲ್ಲ. ನೋಡಿ, ನಾವೆಲ್ಲ ಗಾಣಿಗರಹಳ್ಳಿ ಯಾಕೆ ತೊಗೊಂಡ್ರೆ ಗೊತ್ತಾ? ಎಲ್ಲರಿಗೂ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾ ಇದೆ ಸರ್ಕಾರ. ಬನ್ನಿ, ನವರತ್ನ ಗ್ರಹದಲ್ಲಿ ಎಲ್ಲ ವಾಸಕ್ಕಿದ್ದಾರೆ, ಸಾಧೇನಹಳ್ಳಿಯಲ್ಲಿ ವಾಸಕ್ಕಿದ್ದಾರೆ. ಯಾಕೆ ಗಾಣಿಗರಹಳ್ಳಿ ನೀವು ಯಾಕೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣನ? ನಾವು ನಿಮಗೆ ನಮ್ಮ ಓಟು, ನಮ್ಮ ಬಡತನ ನಿಮ್ಗೆ ಕಾಣಿಸ್ತಾ ಇಲ್ವಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಾಜೀವ್ ಗಾಂಧಿಗೆ ಹೋದ್ರೆ ಒಬ್ಬರು ರೆಸ್ಪಾನ್ಸ್ ಮಾಡೋದಿಲ್ಲ. MD ಸರ್ ಆಗಲಿ ಅಥವಾ ಯಾರ್ಯಾರಿದ್ದಾರೋ AEಗಳಾಗಲಿ, ಡಬಲ್ AEಗಳಾಗಲಿ, ಹೋಗ್ರಿ ಕಟ್ರಿ,
ನೀವ್ ಹೇಳ್ತೀರ ಸ್ವಾಮಿ ಕಟ್ಟಿ ಅಂತ, ಎಲ್ಲಿಂದ ದರೋಡೆ ಮಾಡೋಣವಾ? ಕಳ್ತನಕ್ಕೆ ಹೋಗನ್ವಾ? ಬ್ಯಾಂಕ್ ದರೋಡೆ ಮಾಡೋಕ್ಕಾಗುತ್ತಾ? ಬನ್ನಿ ಬ್ಯಾಂಕ್ ಲೋನ್ ನೋಡಿ. ನೀವು ಹಾಕಿರ್ತಕ್ಕಂಥ ಬ್ಯಾಂಕ್ ಲೋನು 10%, 15%. ಎಲ್ಲಿ ತರೋದು ನಾವು ಮನೆ? ಜೀವನ ಮಾಡೋದೇ ಕಷ್ಟ ನಮಗೆ. ರೇಟ್ ಏನಾಗಿದೆ ಇವತ್ತು? ಗಗನಕ್ಕೆ ಹಚ್ಚಿದ್ರಿ ಇವತ್ತೆಲ್ಲ ರೇಟು. ಹಾಗಾಗಿ ನೀವು ಹೇಳ್ತಾ ಇರೋದು ಏನು ಗೊತ್ತಾ, ನಮ್ಮನ್ನ ಹಳ್ಳ ತೋಡಿ ಹಳ್ಳದಲ್ಲಿ ಬೀಳಿ ಅಂತ ಇದ್ದೀರಾ. ಸಾಮಾನ್ಯವಾಗಿ ಒಂದು ಹೋಟೆಲ್ಲು ಊಟ ರೆಡಿ ಆಗಿದೆ ಅಂತ ಹೇಳಿ ಬೋರ್ಡ್ ಹಾಕಿದ್ಮೇಲೆ ಜನನ ಕರೀತಾರೆ, ಒಳಗಡೆ ಬಿಲ್ ಕೊಡ್ತಾರೆ. ಏನೋ ನೀವೇನು ಅನ್ನ ಸಾಂಬಾರು ಏನು ತಗೊಂತೀರಾ? ನೀವೇನು ಮಾಡ್ತಾರೆ ಗೊತ್ತಾ, ಹಳ್ಸೋಗಿರ ಊಟನೂ ಕೂಡ ಕೆಡಿಲ್ಲ. ನೀವು ಸುಮ್ಮನೆ ನಮ್ಮ ಹೊಟ್ಟೆ ಖಾಲಿ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ತಣ್ಣೀರು ಬಟ್ಟೆ ಹಾಕ್ಕೊಂಡು. ಬಡವನ ಕೋಪ ದವಡೆಗೆ ಮೂಲ ಅನ್ಕೊಂಡು ನಾವು ಎಷ್ಟು ಕಿರ್ಚಾಡಿದ್ರು ಏನು ಮಾಡಿದ್ರು. ಇದು 7-8 ವರ್ಷದ ಸ್ಟೋರಿ ಸ್ವಾಮಿ. ಇದು ಈಗಿಂದಲ್ಲ, ನೆನ್ನೆ ಮೊನ್ನೆದಲ್ಲ, ಇದು ಆಯ್ತಲ್ಲ 10 ವರ್ಷಗಳ ಸ್ಟೋರಿ. ಬಂದ್ ನೋಡಿ ನೋಡಿ, ಸಿದ್ದರಾಮಯ್ಯ ಸ್ವಾಮಿಗಳಿದ್ದಾಗ ಅವಾಗ ಮಾಡಿದ್ದು, ಎಷ್ಟು CMಗಳು ಚೇಂಜ್ ಆದ್ರು, ಎಷ್ಟು ಸರ್ಕಾರ ಚೇಂಜ್ ಆಯ್ತು. ಏನ್ ಮಾಡ್ತಾ ಇದ್ರಿ ನೀವು? ನಿಮ್ಮ ಉದ್ದೇಶ ಏನ್ ಗೊತ್ತಾ? ಸುಮ್ಮನೆ ಕಣ್ಣೋರ್ಸೋಂತ ಪ್ರಯತ್ನ ನೋಡಿ. ಇನ್ನು 2 ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಅವಾಗ ನೀವು ಡ್ರಾಮಾಗಳು ಸ್ಟಾರ್ಟ್ ಮಾಡ್ತೀರಾ. ಮೆಲ್ಲಿಗೆ ಕಣ್ಣೋರ್ಸ್ಕೊಂಡು ಅವಾಗ ನೀವು ಮನೆಗಳು ಕೊಡ್ತೀರಿ, ಆಗ ನೀವು ಒಳಗಡೆ ಬನ್ನಿ ಅಂತ. ಕೀ ಇಲ್ಲ, ಮನೆ ಇಲ್ಲ. ಬಡವರ ಕನಸಿಗೆ ಕೊಳ್ಳಿ ಇಟ್ಟಿದ್ದೀರಿ ನೀವು, ಬೆಂಕಿ ಇಟ್ಟಿದ್ದೀರಿ ಅಷ್ಟೇ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸ್ಕೀಮಲ್ಲಿ ನಾವು ಬಂದು ಆ ದುಡ್ಡನ್ನು ನಾವು ಬೇರೆ ಕಡೆ ಎಲ್ಲ ಹಾಕಿದ್ರೆ ನಿಜವಾಗ್ಲೂ ನಾವೆಲ್ಲ ಒಂದು ಮನೆಗಳನ್ನು ನಾವು ಖರೀದಿ ಮಾಡ್ಬೋದಾಗಿತ್ತು. ಇವತ್ತು ನೀವು ಕೂಡ ಮನೆಯನ್ನೇ ನಂಬ್ಕೊಂಡು ಕೂತಿರ್ತಕ್ಕಂಥ ನಾವು ಕೆಲವೇ ದಿವಸಗಳಲ್ಲಿ ಬೀದಿಗೆ ಬಂದರೂ ಡೌಟ್ ಇಲ್ಲ. ಹಾಗಾಗಿ ನಿಜವಾಗ್ಲೂ ನೊಂದಂತ ಒಬ್ಬ ಬಂದ್ಬಿಟ್ಟಿದ್ದೀರಿ ನಾವು. ಬೀದಿಯಲ್ಲೇ ಇರೋದು ನಾವೀಗ. ಇದೊಂದು ಪ್ರತಿಭಟನೆ ಮಾಡಬೇಕಾದ್ರೆ ನಮಗೆ 100 ಅಡೆತಡೆಗಳು. 501 ಮನೆ ನಂಬರು ಮಂಜುನಾಥ್ ಅಂತ ನನ್ನ ಹೆಸರು. ದಯಮಾಡಿ ನಮ್ಮ ಬಡವರಿಗೆ ಕೈ ಜೋಡಿಸಿ ಕೇಳ್ತೀನಿ, ಮನೆಗಳನ್ನು ಕೊಡಿ. ನಿಗಮ ಅಧ್ಯಕ್ಷರು ಇಲ್ಲಿ ಬರಬೇಕು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ನಂಬರ್ಗಳು ಬರ್ಬಿಟ್ಟಿದೆ, ಮೇಡಮ್ ಹೆಸರು, ಸಾರ್ ಹೆಸರು. ಅವ್ರು ಯಾರು ಅಲ್ಲಿ ಕೂತಿರ್ತಾರ ಹೊರತು ಇಲ್ಲಿಗೆ ಬರೋದಿಲ್ಲ. 9ನೇ ಫ್ಲೋರ್ಗೆ ಹೋಗು, ಮಾತಾಡು, ವಾಪಸ್ ಬಾ. 8ನೇ ಫ್ಲೋರ್ಗೆ ಹೋಗು, ಮಾತಾಡು, ವಾಪಸ್ ಬಾ. ಓದ ಪುಟ್ಟ ಬಂದ ಪುಟ್ಟ ಅಂತ ಆಗಿದೆ ನಮ್ಮ ಸಮಾಚಾರಗಳಷ್ಟೇ. ನಿಜವಾಗ್ಲೂ ಇಲ್ಲೇ ಬರಬೇಕು. ನಾವೆಲ್ಲ ಎಷ್ಟೊತ್ತಾದ್ರೂ ಇಲ್ಲೇ ಕಾಯ್ತೀರಿ. ಅನ್ನ ನೀರು ಏನು ಮುಟ್ಟದೆ ನಿಮಗೋಸ್ಕರ ಕಾಯ್ತೀರಿ. ನೀವು ಬರೋವರೆಗೂ ನಾವು ಹೋಗೋ ಪ್ರಶ್ನೆನಿಲ್ಲ. ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಮೇಡಮ್ ನಿಂತ್ಕೊ ಬನ್ನಿ. ಇಲ್ಲ ಒಂದು ನಿಮಿಷ ಫೋಟೋ ತಗೊಂಬಿಡಿ. ಫೋಟೋ ಎಲ್ಲ ಬನ್ನಿ. ಸ್ವಲ್ಪ ಜನ ಕೆಳಗಡೆ ಜಾಸ್ತಿ ಇಲ್ಲ, ತೆಗಿಬಿಡಿ. ಎಲ್ಲ ವಯಸ್ಸಾದವರು ಇಲ್ಲ, ಯುವಕರಲ್ಲ, ಅವರೆಲ್ಲ ಕೆಳಗಡೆ ಕೂತ್ಕೊಳ್ಳಿ. ಶುರು ಮಾಡೋಣ. ದಯಮಾಡಿ ಎಲ್ಲ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬನ್ನಿ, ಸ್ವಲ್ಪ ಜನ ಪರವಾಗಿಲ್ಲ, ಏನಿಲ್ಲ, ಕೈ ಸಪೋರ್ಟ್ ಇದ್ರೆ ಮಾತ್ರನೇ ಆಗೋದು. ಹೋಗಿ ಮೇಡಮ್, ಕೂತ್ಕೊಳ್ಳಿ. ಯಾರು ಹೆಣ್ಮಕ್ಳಿದ್ದಾರೆ? ಬರ್ರಿ ಮುಂದೆ. ಮೇಡಮ್ ಅವರೇ ಬನ್ನಿ. ನಾವೇನು ಕಳ್ತನ ಮಾಡ್ತಾ ಇಲ್ಲ. ಯಾಕೆ ಬಟ್ಟೆ ಕೊಡ್ತೀರಾ? ಏನ್ ಕಳ್ತನ ಮಾಡ್ತಾ ಇದ್ದೀರಾ? ನೀವು ದುಡ್ಡು ಕಟ್ಟಿದ್ದೀರಾ ತಾನೆ? ಕೊಡ್ತೀರಾ? ಅಲ್ಲಿ ಒಂದು ಕೊಡಿ, ಆ ಕಡೆ ಕಾಲಿ ಮಜ್ಜಿಗೆ ಕೂತ್ಕೊಳ್ಳಿ, ಅಲ್ಲಿ ಕೊಡಿ, ಮೇಲೆ ಕೇಳಿ ಸರ್. ಮೇಲ್ಗಡೆ ಇದು ಅಲ್ಲ, ಕೆಳಗಡೆ ಇದೆ, ಅದು ಸ್ವಲ್ಪ ಕಾಣಿಸುತ್ತೆ. ಘೋಷಣೆ ಕಾಣಿಸುತ್ತೆ. ಬಹುಮಹಡಿ ಮನೆ ಹಗರಣ, ಬಡವರ ಜೀವನ ಹೈರಾಣ, ಬಡವರ ಜೀವನ ಹೈರಾಣ. ಬಹುಮಹಡಿ ಮನೆ ಹಗರಣ, ಬಡವರ ಜೀವನ ಹೈರಾಣ. ಬಹುಮಹಡಿ ಮನೆ ಹಗರಣ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಎಲ್ಲ ಒಂದು ಕೈ ಇಟ್ಕೊಂಡು, ಕೈ ಒಂದು ಮೇಲೆ ಮನೆ ಕೊಡಿ. ಒಂದು
ಇಲ್ಲ ವಿಷಯ ಕೊಡಿ, ಮನೆ ಕೊಡಿ, ಮನೆ ಕೊಡಿ, ಬಹುಮಹಡಿಗಳ ಕಟ್ಟಡ ನೋಡಮ್ಮ ಎಲ್ಲ ಕೈ ಇದ್ಬೇಕು. ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಮನೆ ಕೊಡಿ ಇಲ್ಲ, ಮನೆ ಕೊಡಿ, ಮನೆ ಕೊಡಿ, ಮನೆ ಕೊಡಿ, ಮನೆ ಕೊಡಿ. ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ. ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ, ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ, ಬಡವರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಸುಳ್ಳು ಭರವಸೆ ಕೊಡುತ್ತಿರುವಂತ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ, ಸುಳ್ಳು ಭರವಸೆ ಕೊಡುತ್ತಿರುವಂತ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಅಮೀರ್ ಅಹಮದ್ ಅವರು ಬರೀ ಸುಳ್ಳು ಹೇಳ್ತಿದ್ದಾರೆ, ಧಿಕ್ಕಾರ ಧಿಕ್ಕಾರ, ಅಮೀರ್ ಅಹಮದ್ ಅವರು ಬರೀ ಸುಳ್ಳು ಹೇಳ್ತಿದ್ದಾರೆ. ಧಿಕ್ಕಾರ ಧಿಕ್ಕಾರ. ಇಷ್ಟು ಮನೆ ಕೊಟ್ಟೆ ಅಂತ ಬರೀ ಸುಳ್ಳು ಹೇಳ್ತಿದ್ದಾರೆ, ನಮಗೆ ಬರೀ ಮೋಸ ಮಾಡ್ತಿದ್ದಾರೆ. ಮೋಸ ಮಾಡ್ತಿದ್ದಾರೆ. ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಸರ್ಕಾರಕ್ಕೆ ಧಿಕ್ಕಾರ. ಹೋಗಿ ಸರ್ ಎಲ್ಲ ಜೋರಾಗೆ ಮಾತಾಡಿ ನೋಡ್ತೀರಾ ಹೋಗಿ. ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಬಡವರನ್ನು ವಂಚಿಸುತ್ತಿರುವ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ, ಬಡವರನ್ನು ವಂಚಿಸುತ್ತಿರುವ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ, ಬಡವರಿಗೆ ಮೋಸ ಮಾಡುತ್ತಿರುವ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ, ಬಡವರನ್ನು ವಂಚಿಸುತ್ತಿರುವ ಸರ್ಕಾರಕ್ಕೆ, ಧಿಕ್ಕಾರ ಧಿಕ್ಕಾರ. ಬಡವರನ್ನು ವಂಚಿಸುತ್ತಿರುವ ಸರ್ಕಾರಕ್ಕೆ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.